ಓಂ ಶಾಸ್ತ್ರಯೋನಿತ್ವಾತ್ ಓಂ ಶ್ರುತಿ ಸಾಹಾಯ್ಯ ರಹಿತಂ ಅನುಮಾನಂ ನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇತಾರ್ಥಂ ಪ್ರಮಾಣಾಂತರ ಮೇವಚ. ಅನುಮಾನ ಅದು ಸ್ವತಂತ್ರವಾಗಿ ಪ್ರಮಾಣ ಅಲ್ಲ ಅಂತ ಬಂತು. ಮತ್ತು ಯಾವಾಗಲೂ ಅದಕ್ಕೆ ಪ್ರಾಮಾಣ್ಯವೂ ಇರೋದಿಲ್ಲ ಅಂತಲೂ ವಿಷಯ ಬಂತು. ಅದನ್ನು ವಿವರಿಸಲಿಕ್ಕೆ ಅಂತ ಶ್ರುತಿ ಸಾಹಾಯ್ಯ ರಹಿತಂ ಅನ್ನುವ ವಾಕ್ಯ ಪುರಾಣ ವಾಕ್ಯ ಹೊರಟಿದೆ. ಅದನ್ನು ಭಾಷ್ಯ ದೀಪಿಕಾಚಾರ್ಯ ಹೀಗೆ ಹೇಳ್ತಾರೆ. ಶ್ರುತಿ ಅಂದರೆ ಸ್ಮೃತಿಯೂ ಅಂತಲೂ ಅರ್ಥ. ಸ್ಮೃತಿಯರಪಿ ಉಪಲಕ್ಷಕಮೇತತ್. ಶ್ರುತಿ ಶಬ್ದದಿಂದ ಸ್ಮೃತಿಯನ್ನು ನಾವು ಪರಿಗ್ರಹಿಸಬೇಕು. ಅತ್ರ ಸಹಾಯ ಶಬ್ದ ಮೂಲವಾಚಿ. ಸಹಾಯ ಎಂಬ ಶಬ್ದದ ಜಿಜ್ಞಾಸೆಯನ್ನು ಇಲ್ಲಿ ಮಾಡಬೇಕು ನಾವು. ಸಹಾಯ ಎಂಬ ಶಬ್ದಕ್ಕೆ ಮೂಲ ಅಂತ ಒಂದು ಮೂಲ ಅಂತ ಅರ್ಥ, ಇನ್ನೊಂದು ವ್ಯಕ್ತಿಯಿಂದ ಸಿಗುವ ಸಹಾಯ ಅಂತ ಅರ್ಥ. ಅದನ್ನು ಸ್ವಲ್ಪ ವಿವರಿಸುವುದಾದರೆ ಸಹಾಯ ಮಾಡುವ ವ್ಯಕ್ತಿ ಅಂತಲೂ ಅರ್ಥ ಆಗ್ತದೆ ಸಹಾಯ ಅನ್ನೋ ಶಬ್ದಕ್ಕೆ. ಹಾಗೆ ಅವನಿಂದ ಸಿಗುವ ಸಹಾಯ ಅಂತಲೂ ಅರ್ಥ ಆಗ್ತದೆ. ಸಹಾಯ ಎಂಬ ಶಬ್ದಕ್ಕೆ ಸಹಾಯವನ್ನು ಕೊಡುವ ವ್ಯಕ್ತಿ ಅಂತ ಅರ್ಥ ಆದಾಗ ಅದಕ್ಕೆ ಮೂಲ ಅಂತ ಅರ್ಥ. ಸಹಾಯವನ್ನು ಕೊಡುವ ವ್ಯಕ್ತಿ ಅದಕ್ಕೆ ಮೂಲ, ಸಹಾಯದ ಸೋರ್ಸ್ ಅಂತ ಅರ್ಥ. ಹೀಗೆ ಸಹಾಯ ಎಂಬ ಶಬ್ದಕ್ಕೆ ಹೆಲ್ಪರ್ ಅಂತಲೂ ಅರ್ಥ. ಅವನಿಂದ ಸಿಗುವ ಹೆಲ್ಪಿಗೂ ಸಹಾಯ ಅಂತಾರೆ. ಇದು ಈಗಿನ ಕೋಶಗಳಲ್ಲಿಯೂ ಕೂಡ, ಕೇವಲ ಇಲ್ಲಿ ಭಾಷ್ಯ ದೀಪಿಕಾಚಾರ್ಯ ಹೇಳಿದ್ದಾರೆ ಅಂತಲ್ಲ, ಈಗಿನ ಕೋಶಗಳಲ್ಲಿಯೂ ಕೂಡ ಇದು ಕಂಡು ಬಂದೇ ಬರ್ತದೆ. ಶಾಸ್ತ್ರಯೋನಿತ್ವಾತ್ ಅನ್ನುವ ಅಧಿಕರಣದಲ್ಲಿ ಶ್ರುತಿ ಸಾಹಾಯ್ಯ ರಹಿತಂ ಅನ್ನುವ ವಾಕ್ಯವನ್ನು ವಿವರಿಸುವಾಗ ಭಾಷ್ಯ ದೀಪಿಕಾಚಾರ್ಯ ಹೇಳಿದ್ದು ಕೋಶದಲ್ಲಿಯೂ ಕಂಡು ಬರ್ತದೆ. ಅದರಿಂದ ಇಂಗ್ಲೀಷಲ್ಲಿ ಯಾವುದನ್ನು ಪೇಟ್ರನ್ ಅಂತಾರೆ, ಅವನು ಆ ಹೆಲ್ಪರ್. ಮತ್ತು ಅವನಿಂದ ಸಿಗುವಂಥ ಸಹಾಯಕ್ಕೂ ಕೂಡ ಆ ಸಹಾಯ ಅಂತ ಅರ್ಥ ಇದೆ. ಮತ್ತು ಇಲ್ಲಿ ಈ ಸಹಾಯವನ್ನು ಮಾಡುವ ವ್ಯಕ್ತಿ ಸಹಾಯದ ಮೂಲ ಅಂತ ಅರ್ಥ ಇದೆಯಲ್ಲ, ಅದಕ್ಕೆ ಎರಡು ಅರ್ಥಗಳನ್ನು ಕೋಶದಲ್ಲಿ ಹೇಳ್ತಾರೆ. ನಮಗೆ ಸಹಾಯ ಮಾಡುವ ವ್ಯಕ್ತಿ ನಮಗಿಂತ ಸಣ್ಣವನೂ ಆಗಿರಬಹುದು, ಹಾಗೆ ನಮಗಿಂತ ದೊಡ್ಡವನೂ ಆಗಿರಬಹುದು. ಆ ಪೇಟ್ರನ್ ಅಂತ ಅರ್ಥ ಬಂದಾಗ ಅವನು ನಮಗಿಂತ ದೊಡ್ಡವನಂತ ಅರ್ಥ ಆಗ್ತಾನೆ. ಸಹಾಯ ಮಾಡುವ ವ್ಯಕ್ತಿ ನಮಗಿಂತ ದೊಡ್ಡವನಾಗಿರ್ತಾನೆ. ಕೆಲವು ಕಡೆ ಹೆಲ್ಪರ್ ಅಥವಾ ಅಸಿಸ್ಟೆಂಟ್ ಅಂತ ಅರ್ಥ ಬಂದಾಗ ಅವನು ನಮಗಿಂತ ಸಣ್ಣವನಾಗಿರ್ತಾನೆ. ಹೀಗೆ ಸಹಾಯ ಅನ್ನೋ ಶಬ್ದಕ್ಕೆ ಮೂಲತಃ ಎರಡು ಅರ್ಥ. ಒಂದು ಹೆಲ್ಪ್ ಕೊಡುವ ವ್ಯಕ್ತಿ, ಮತ್ತು ಇನ್ನೊಂದು ಅವನಿಂದ ಸಿಗುವಂಥ ಹೆಲ್ಪ್. ಆ ಹೆಲ್ಪ್ ಕೊಡುವಂಥ ವ್ಯಕ್ತಿ ಅಂತ ಅರ್ಥ ಬಂದಾಗಲೂ ಕೂಡ ಅವನು ನಮಗಿಂತ ಉತ್ತಮನು, ಅವನನ್ನೇ ಅವಲಂಬಿಸಿ ನಾವು ಕೆಲಸ ಮಾಡಬೇಕಾದವರು. ಅವನು ಇಲ್ಲದೆ ನಮ್ಮ ಕೆಲಸ ಆಗೋದಿಲ್ಲ. ನಮ್ಗಿಂತ ಅವನು ಜ್ಯೇಷ್ಠ ಎಲ್ಲ ದೃಷ್ಟಿಯಿಂದರು ಅಂಥವನು ಅಂತಲೂ ಅರ್ಥ ಆಗ್ಬೋದು. ಹಾಗೇನೆ ಅವನು ನಮ್ಗಿಂತ ಕನಿಷ್ಠ, ಸ್ಥಾನ ಇತ್ಯಾದಿ ಎಲ್ಲ ದೃಷ್ಟಿಯಿಂದಲೂ ನಮ್ಗಿಂತ ಕನಿಷ್ಠ ಅಂಥವನು ಅಂತಲೂ ಅರ್ಥ ಆಗಬಹುದು. ಮತ್ತು ಕೆಲವು ಕಡೆ ಆ ಸಹಾಯ ಅನ್ನೋ ಶಬ್ದಕ್ಕೆ ನಮ್ಗಿಂತ ಕನಿಷ್ಠ ಅಂತ ಅರ್ಥ ಬಂದಾಗ ಫಾಲೋವರ್ ಅಂತಲೂ ಅರ್ಥ ಆಗ್ತದೆ. ನಮ್ಮನ್ನು ಅನುಸರಿಸುವವನು, ನಮ್ಮನ್ನು ಅನುಸರಿಸಿಕೊಂಡು ಕೆಲಸ ಮಾಡಿಕೊಂಡಿದ್ದವನು ಅಂತ ಹೀಗೂ ಅರ್ಥ ಆಗ್ತದೆ. ಇಲ್ಲಿ ಶ್ರುತಿ ಸಾಹಾಯ್ಯ ರಹಿತಂ ಅಂತಿದೆ, ಯಕಾರ ಒತ್ತಕ್ಷರ ಇದೆ. ಆ ಸಹಾಯ ಅಂತನ್ನುವುದನ್ನೇ ಸಾಹಾಯ್ಯ ಅಂತಲೂ ಕೆಲವು ಕಡೆ ಹೇಳ್ತಾರೆ. ಆ ಸಹಾಯ ಅನ್ನೋ ಶಬ್ದ ಇಲ್ಲಿ ಸಹಾಯವನ್ನು ಕೊಡುವ ವ್ಯಕ್ತಿ ಅನ್ನೋದನ್ನು ಹೇಳ್ತದೆ. ವ್ಯಕ್ತಿ ಅಂತಂದರೆ ಅದೊಂದು ಚೇತನ ವ್ಯಕ್ತಿಯೇ ಆಗಬೇಕಾಗಿಲ್ಲ, ಅಚೇತನ ವಸ್ತು ಕೂಡ ಆಗ್ಬೋದು. ಅಂತೂ ಸಹಾಯ ನಮಗೆ ಯಾವುದರಿಂದ ಸಿಗ್ತದೋ ಅಂಥ ಒಂದು ವ್ಯಕ್ತಿ ಅಂತಲೂ ಆಗ್ಬೋದು, ವಸ್ತು ಅಂತಲೂ ಆಗಬಹುದು. ಇಲ್ಲಿ ಶ್ರುತಿ ಅಂತನ್ನೋದು ಅಚೇತನವೂ ಹೌದು, ಅದೊಂದು ಜಡವಾದ ವೇದವೂ ಹೌದು, ಅದರ ಅಭಿಮಾನಿ ದೇವತೆಯೂ ಹೌದು. ಆದ್ದರಿಂದ ಶ್ರುತಿ ಸಹಾಯ ಅಂದರೆ ಸಹಾಯವನ್ನು ಕೊಡುವಂಥ, ಸಹಾಯವನ್ನು ನಮ್ಗೆ ಒದಗಿಸುವಂಥ ಒಂದು ಮೂಲ ಸೋರ್ಸ್ ಅಂತ ಅರ್ಥ. ಅದರ ಮೇಲೆ ಸ್ವಾರ್ಥೆ ಶಂಕ್ ಪ್ರತ್ಯಯ ಬಂದಿದೆ. ಶಂಕ್ ಪ್ರತ್ಯಯದಲ್ಲಿ ನ್ಯ ಶ ಎಲ್ಲ ಹೊರಟೋಗ್ತದೆ, ಉಳಿಯೋದು ಯ ಮಾತ್ರ. ಆದ್ದರಿಂದ ಸಹಾಯ ಇದ್ದಿದ್ದು ಸಹಾಯ ಅಂತ ಹೀಗಾಗ್ತದೆ. ನ್ಯ ಬಂದಿದ್ದರಿಂದ ಸ ಇದ್ದದ್ದು ಸಾ ಅಂತ ದೀರ್ಘಕೊಂಡಿದೆ ಅಷ್ಟೆ. ಇದನ್ನೇ ಕೆಲವು ಕಡೆ ಶಾಹ್ಯ ಅಂತಲೂ ಪ್ರಯೋಗ ಮಾಡ್ತಾರೆ. ಸಹಾಯ ಅಂತ ಮೂರಕ್ಷರದ ಶಬ್ದ ನಾವೀಗ ನೋಡಿದ್ವಲ್ಲ, ಹಾಗೆ ಸಾಹ್ಯ ಅಂತ ಎರಡೇ ಅಕ್ಷರದ ಶಬ್ದವಾಗಿಯೂ ಕೂಡ ಕೆಲವು ಕಡೆ ಪ್ರಯೋಗ ಮಾಡ್ತಾರೆ. ನೃಷಹ್ಯೆ, ನೃಷಾಹ್ಯೆ ಅಂದರೆ ಮನುಷ್ಯರಿಗೆ ಸಹಾಯ ಮಾಡುವುದು, ಅವರಿಗೆ ಸಿಗಬೇಕಾದಂಥ ಸಹಾಯ ಅನ್ನೋ ಅರ್ಥದಲ್ಲಿಯೂ ಆ ಶಬ್ದ ಪ್ರಯೋಗದಲ್ಲಿದೆ. ಅದು
ಈ ಅನಿಲ ಅನ್ನುವ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ನೃಷಾಹ್ಯ ಅಥವಾ ನೃಷಹ್ಯ ಅಂತ ಹ್ರಸ್ವೇನೋ ಇರಬೇಕು. ಅದಕ್ಕೆ ಮನುಷ್ಯರಿಗೆ ಸಿಗಬೇಕಾದ ಸಹಾಯ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಅದಕ್ಕೆ ಮಾಡಿದ್ದಾರೆ. ಹೀಗೆ ಸಾಹಾಯ್ಯ ಅಥವಾ ಸಾಹ್ಯ ಅನ್ನೋ ಶಬ್ದ ಬಂದಾಗ ಅದಕ್ಕೆ ಅದರಿಂದ ಸಿಗುವ ಸಹಾಯ ಅಂತನೂ ಅರ್ಥ, ಸಹಾಯವನ್ನು ಕೊಡುವ ವ್ಯಕ್ತಿ ಅಂತನೂ ಅರ್ಥ. ಹೀಗೆ ಎರಡು ಅರ್ಥಗಳು ಕಂಡು ಬರ್ತವೆ. ಆದ್ದರಿಂದ ಇಲ್ಲೇನಾಗ್ತದೆ, ಸಹಾಯ ಅಂದರೆ ಸಹಾಯವನ್ನು ಕೊಡುವ ಮೂಲ ಅಂತ ಅರ್ಥ ಇರೋದ್ರಿಂದ ಶ್ರುತಿಶ್ಚತತ ಸಹಾಯಂಚ ಶ್ರುತಿ ಸಹಾಯಂ ಅಂತ ಕರ್ಮಧಾರೆ ಮಾಡಬೇಕು. ನಾವು ಶ್ರುತಿ ಸಹಾಯ ರಹಿತಂ ಅಂತ ಮಾಡಿದಾಗ ಶ್ರುತಿ ಅಂತನ್ನೋದು ನಮಗೆ ಸಹಾಯವನ್ನು ಕೊಡುವಂಥ ಮೂಲ, ಅದು ಚೇತನವೂ ಹೌದಾದ್ರಿಂದ ಅದನ್ನು ವ್ಯಕ್ತಿ ಅಂತ ಹೇಳಿದೆವು. ಶ್ರುತೇ ಸಹಾಯಂ ಶ್ರುತಿ ಸಹಾಯಂ ಶ್ರುತಿ ಸಹಾಯೇನ ರಹಿತಂ ಅಂತ ಮಾಡಬಾರದು. ಇದು ಜಗನ್ನಾಥೇತಿಗಳ ಅಭಿಪ್ರಾಯ. ಶ್ರುತಿಯೇ ಇಲ್ಲಿ ಸಹಾಯ, ಅದರಿಂದ ರಹಿತವಾದದ್ದು. ಸಹಾಯದಲ್ಲಿ ಸಹಾಯವನ್ನು ಕೊಡುವ ವ್ಯಕ್ತಿ ಅಂತ ಅರ್ಥ. ಕರ್ಮಧಾರೆ ಮಾಡಬೇಕು. ತತಃ ತೇನ ರಹಿತಂ ಇದು ತತ್ಪುರುಷ. ಶ್ರುತಿ ಸಹಾಯೇನ ರಹಿತಂ ಶ್ರುತಿ ಸಹಾಯ ರಹಿತಂ ಅಂತ ಅದಕ್ಕೆ ತತ್ಪುರುಷ ಸಮಾಸ ಮಾಡಬೇಕು. ಅದರ ತಾತ್ಪರ್ಯ ಏನಾಗ್ತದೆ, ಶ್ರುತಿ ಅನುಗ್ರಾಹ್ಯತ್ವ ರಹಿತಂ. ಶ್ರುತಿಯ ಅನುಗ್ರಾಹ್ಯತ್ವ, ಶ್ರುತಿಯು ಅನುಗ್ರಾಹಕ, ಅದರಿಂದ ಅನುಗ್ರಾಹ್ಯವಾದದ್ದು ಈ ಅನುಮಾನ ಪ್ರಮಾಣ. ಅಂಥ ಅನುಗ್ರಾಹ್ಯತ್ವ ಇಲ್ಲದೇ ಇರುವಂಥದ್ದು ಅಂತ ಹೀಗರ್ಥ. ಶಬ್ದಗಳ ಬಗ್ಗೆನೂ ಅವ್ರು ಜಿಜ್ಞಾಸೆ ಮಾಡಿರೋದು ಸ್ವಲ್ಪ ವಿಶಿಷ್ಟವಾಗಿದೆ. ರಾಘವೇಂದ್ರ ಸ್ವಾಮಿಗಳು ಬಿಟ್ಟರೆ ಶಬ್ದಗಳ ಬಗ್ಗೆ ಉಳಿದವರು ಹೆಚ್ಚು ವಿಚಾರ ಮಾಡ್ತಿರೋದಿಲ್ಲ. ಇವರು ಜಗನ್ನಾಥೇತಿಗಳು ಅದನ್ನು ಕೂಡ ಮಾಡ್ತಾರೆ. ಇಲ್ಲಿ ನನ್ನ ದೃಷ್ಟಿಯಿಂದ ಕರ್ಮಧಾರೆ, ಈಗ ಶ್ರುತಿಶ್ಚಿತ ಸಹಾಯಂಚ ಅಂತ ಕರ್ಮಧಾರೆ ಸಮಾಸ ಮಾಡ್ಬೋದು. ಹಾಗೇನೆ ಷಷ್ಠಿ ತತ್ಪುರುಷನ ಅಲ್ಲಿಯೂ ಕೂಡ ಮಾಡಬಹುದು ಅಂತ ಅರ್ಥ. ಸಹಾಯವೇ ಸಹಾಯ ಅಂದರೆ ನಮಗೆ ಸಿಗುವ ಹೆಲ್ಪ್ ಅಂತ ಅರ್ಥ. ಶ್ರುತೇ ಸಹಾಯಂ ಶ್ರುತಿ ಸಹಾಯಂ, ಅದರಿಂದ ರಹಿತ ಅಂತ ಹಾಗೆ ಕೂಡ ಮಾಡಬಹುದು, ಮಾಡಬಾರದಂತೇನಿಲ್ಲ. ಸಹಾಯ ಶಬ್ದ ಮೂಲವನ್ನು ಹೇಳ್ತದೆ, ಸಹಾಯವನ್ನು ಕೊಡುವ ವ್ಯಕ್ತಿ ಅಥವಾ ವಸ್ತುವನ್ನು. ಹಾಗೆ ಅದನ್ನು ಅವನಿಂದ ಸಿಗುವ ಸಹಾಯವನ್ನೂ ಹೇಳುವುದರಿಂದ ಆ ಸಮಾಸವನ್ನು ಕೂಡ ಮಾಡಬಹುದು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹೀಗಿದು ಸಹಾಯ ಶಬ್ದದ ಬಗ್ಗೆ ನಾವು ನೋಡಿದಂಥ ಜಿಜ್ಞಾಸೆ. ಕುತ್ರಚಿತ ಅಂದರೆ ಅಸ್ಮದಾದ್ಯದೃಷ್ಟೆ, ನಾವು ನೀವು ಯಾರು ನೋಡದೇ ಇರುವಂಥ ಒಂದು ವಿಷಯದ ಬಗ್ಗೆ ಅಂತ ಅರ್ಥ. ಶ್ರೌತೆ ಅರ್ಥೆ ಅಂದರೆ ಶ್ರುತಿಯಿಂದ ಮಾತ್ರ ಗಮ್ಯವಾದ ಅರ್ಥ. ಶ್ರುತಿ ಸಹಾಯ ರಹಿತವಾದ ಅನುಮಾನ ಅದು ಅಲ್ಲಿ ಕಾರ್ಯಕಾರಿ ಆಗೋದಿಲ್ಲ. ಯಾವ ಅನುಮಾನ ಅದು, ಈಶ್ವರ ನ ಸ್ವತಂತ್ರ ಚೇತನತ್ವಾತ್ ಅಂತ ಯಾರೋ ಒಬ್ಬರು ಅನುಮಾನ ಪ್ರಯೋಗ ಮಾಡಿದರು. ಈಶ್ವರನು ಸ್ವತಂತ್ರನಲ್ಲ, ಯಾಕೆಂದರೆ ಅವನು ಚೇತನಾದ್ದರಿಂದ ನಿಮ್ಮಂತೆ ಅಂತ ಇಂಥವೆಲ್ಲ ಅನುಮಾನಗಳನ್ನು ಪ್ರಯೋಗ ಮಾಡೋದು. ಹಾಗೆ ಇನ್ನೊಬ್ಬರು ಯಾರೋ ಯಜ್ಞದ ಹಿಂಸೆಯೂ ಕೂಡ ಅಧರ್ಮ ಸಾಧನವಾಗಿದೆ, ಯಾಕೆಂದರೆ ಅದು ಹಿಂಸೆ ಆದ್ದರಿಂದ ಅಂತ ಹೀಗೊಬ್ರು ಯಾರೋ ಅನುಮಾನ ಪ್ರಯೋಗ ಮಾಡೋದು. ಇಂಥ ಯಾವ ಅನುಮಾನಗಳು ಕೂಡ ಈ ಶ್ರೌತವಾದ ಅತೀಂದ್ರಿಯವಾದ ಸಂಗತಿಗಳ ಬಗ್ಗೆ ಪ್ರಮಾಣ ಆಗೋದಿಲ್ಲ ಅಂತ ಅದಕ್ಕೆ ಅರ್ಥ. ಪ್ರಮಾಣಾಂತರಂ, ಇಲ್ಲಿ ಪ್ರಮಾಣಾಂತರ ಅಂದರೆ ಇನ್ನೊಂದು ಪ್ರಮಾಣ ಅಂತ ಅರ್ಥ. ಆ ಇನ್ನೊಂದು ಪ್ರಮಾಣ ಅಂದರೆ ಯಾವುದದು, ಪ್ರತ್ಯಕ್ಷ ಪ್ರಮಾಣ ಅಂತ ಅದರ ತಾತ್ಪರ್ಯ. ಅನುಮಾನಾತ್ ಅನ್ಯತ್ ರಾಮಕೃಷ್ಣಾದಿ ದೋಷಗ್ರಾಹಿ ಮಾನುಷತ್ವಗ್ರಾಹಿ ಚ ಪ್ರತ್ಯಕ್ಷಂ. ರಾಮ ಕೃಷ್ಣ ಮೊದಲಾದ ಭಗವಂತನ ಅವತಾರಗಳಿಗೆ ಆ ಅವತಾರಗಳನ್ನು ಮನುಷ್ಯ ಎಂಬುದಾಗಿ ಗ್ರಹಿಸುವ ಪ್ರಮಾಣ ಮತ್ತು ಅವರಿಗೆ ದೋಷವನ್ನು ಗ್ರಹಿಸುವಂಥ ಪ್ರಮಾಣ, ಅದು ನಿಶ್ಚಯಾತ್ ಸ್ಫುಟಂ ಅರ್ಥಂ ನ ಪ್ರತಿಪಾದಯೇತ್ ಅಂತ ಅರ್ಥ ಅದರ ತಾತ್ಪರ್ಯ. ನಿಶ್ಚಯಾತ್ ಅನ್ನೋ ಶಬ್ದದ ಬಗ್ಗೆನೂ ಕೂಡ ಇಲ್ಲಿ ನಾವು ಜಿಜ್ಞಾಸೆ ಮಾಡಬೇಕು. ಸ ನಿಶ್ಚಯಾತ್ ಸಾಧಯೇದರ್ಥಂ ಪ್ರಮಾಣಾಂತರಮೇವಚ ನ ನಿಶ್ಚಯಾತ್ ಸಾಧಯೇತ್ ಅಂತ ಅರ್ಥ. ಇದು ಈ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಶ್ರುತಿ ಸಹಾಯ ರಹಿತಂ ಅನುಮಾನಮನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇದರ್ಥಂ ಅನ್ನುವಲ್ಲಿ ಬಂದಿದೆ. ಇದು ಆ ನಿಶ್ಚಯಾತ್ ಅನ್ನೋದಕ್ಕೆ ಏನರ್ಥ, ನಿಶ್ಚಯಾತ್ ಅಂದರೆ ಸ್ಫುಟಂ, ಸ್ಪಷ್ಟವಾಗಿ, ವಿವಾದಾತೀತವಾಗಿ, ಅನ್ಡೌಟೆಡ್ಲಿ ಅಂತ ಅರ್ಥ. ಪ್ರತ್ಯಕ್ಷ ಅಂತ ಅನ್ನೋದು ಅತೀಂದ್ರಿಯವಾದ ಸಂಗತಿಯನ್ನು ಸ್ಫುಟಂ ನಿಶ್ಚಯಾತ್ ಅಂದರೆ ಸ್ಫುಟಂ ಅಂತ ಅರ್ಥ. ಅದಕ್ಕೆ ಅತೀಂದ್ರಿಯಾರ್ಥಂ, ಅತೀಂದ್ರಿಯವಾದ ಅರ್ಥವನ್ನು ನಿಶ್ಚಯಾತ್ ಅಂದರೆ ಅದಕ್ಕೆ ಅರ್ಥ ಸ್ಫುಟಂ ಅಂತ. ನ ಸಾಧಯೇತ್ ಸಾಧನೆ ಮಾಡಲಾರದು. ಹೀಗೆ ನಿಶ್ಚಯಾತ್ ಅನ್ನೋದಕ್ಕೆ ಸ್ಫುಟಂ ಸ್ಪಷ್ಟವಾಗಿ ಅಂತ ಒಂದು ಅರ್ಥ. ಅಥವಾ ನಿಶ್ಚಯಾತ್ ನ ಸಾಧಯೇತ್,
ಅಂದರೆ ನ ಸಾಧೆಯೇ ದೇವ, ಸಾಧನೆ ಮಾಡುವುದೇ ಇಲ್ಲ ಅಂತ ಇನ್ನೊಂದು ಅರ್ಥ. ಹೀಗೂ ಕೂಡ ಅದನ್ನು ನಾವು ತಿಳ್ಕೊಳ್ಬಹುದು. ಹೀಗೆ ಸಾಧಿಸುವುದೇ ಇಲ್ಲ ಅನ್ನೋ ಅರ್ಥದಲ್ಲಿಯೂ ನಿಶ್ಚಯಾತ್ ಅನ್ನೋದನ್ನು ಪ್ರಯೋಗ ಮಾಡಬಹುದು. ನಿಶ್ಚಯಾತ್ ಅನ್ನೋದಕ್ಕೆ ಅನ್ಡೌಟೆಡ್ಲಿ ಅಂತಲೂ ಅರ್ಥ ಆಗ್ಬೋದು. ಆದ್ದರಿಂದಲೇ ವ್ಯವಹಾರದಲ್ಲಿ ನಾನು ಖಂಡಿತವಾಗಿಯೂ ಬರ್ತೇನೆ, ಖಂಡಿತವಾಗಿಯೂ ಬರೋದಿಲ್ಲ, ಹೀಗೆಲ್ಲ ಶಬ್ದ ಪ್ರಯೋಗ ಮಾಡುವಾಗ ಈ ನಿಶ್ಚಯಾತ್ ಅಥವಾ ನಿಶ್ಚಯೇನ ಅಂತ ಹೀಗೆಲ್ಲ ನಾವು ಪ್ರಯೋಗ ಮಾಡ್ಬೋದು. ತೃತೀಯ ವಿಭಕ್ತಿ ಪ್ರಯೋಗ ಮಾಡಿದರೂ ತೊಂದರೆ ಇಲ್ಲ, ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದರೂ ಅದಕ್ಕೆ ಏನೂ ತೊಂದರೆ ಇಲ್ಲ. ಅದಕ್ಕೆ ಭಾಷ್ಯ ದೀಪಿಕಾಚಾರ್ಯರು ಭಗವದ್ಗೀತೆಯ ಒಂದು ಉದಾಹರಣೆಯನ್ನು ಕೂಡ ತೋರಿಸಿದ್ದಾರೆ. ಅದೇನು ನಮಗಿಲ್ಲಿ ಬೇಕಾಗಿಲ್ಲ, ಅಷ್ಟೆಲ್ಲ ಸಣ್ಣ ಸಣ್ಣ ವಿವರಗಳೇನು ಬೇಕಾಗಿಲ್ಲ. ನಿಶ್ಚಯಾತ್ ಅನ್ನೋದಕ್ಕೆ ಹೀಗೆ ಎಲ್ಲೋ ಥರದ ಅರ್ಥ ಆಗಬಹುದು. ಅದನ್ನೇ ಆವೃತ್ತಿ ಮಾಡ್ಕೊಂಡ್ಬಿಟ್ರೆ ಅದು ಅತೀಂದ್ರಿಯವಾದ ಅರ್ಥವನ್ನು ಸಾಧಿಸುವುದೇ ಇಲ್ಲ, ಅತೀಂದ್ರಿಯವಾದ ಅರ್ಥವನ್ನು ವಿವಾದಾತೀತವಾಗಿ ಸಾಧಿಸುವುದಿಲ್ಲ, ಅತೀಂದ್ರಿಯವಾದ ಅರ್ಥವನ್ನು ವಿವಾದಾತೀತವಾಗಿ ಸಾಧಿಸುವುದೇ ಇಲ್ಲ ಅಂತಿಷ್ಟು ಮಾಡ್ಕೊಂಡ್ಬಿಟ್ರೆ ಪೂರ್ಣ ಸಿಗಬೇಕಾದ್ದೆಲ್ಲ ಸಿಗ್ತದೆ. ಶ್ರುತಿ ಸ್ಮೃತಿ ಸಹಾಯಂ ತತ್ ಯತ್ ಪ್ರಮಾಣಾಂತರಮುತ್ತಮಂ ಪ್ರಮಾಣ ಪದವಿಂ ಗಚ್ಚೇತ್. ಆದರೆ ಶ್ರುತಿಯ ಸಹಾಯ ಯಾವುದಕ್ಕೆ ಇರ್ತದೋ ಅಲ್ಲಿ ಅಂಥ ಪ್ರಮಾಣ ಅದು ಪ್ರಮಾಣ ಅಂತ ಕರೆಸ್ಕೋತದೆ, ಅಂಥ ಸೋರ್ಸ್ ಅದು ಪ್ರಮಾಣ ಅಂತ ಕರೆಸ್ಕೋತದೆ ಅಂತ ಅರ್ಥ. ಅದಕ್ಕೆ ತಾತ್ಪರ್ಯ ಅದನ್ನು ವಿವರಿಸ್ತಾರೆ. ಹಾಗೆ ತರ್ಹಿ ಕೀದೃಶಸ್ಯ ಪ್ರತ್ಯಕ್ಷಾದೇಹೇ ಅದೃಷ್ಟಾರ್ಥ ನಿಶ್ಚಾಯಕತ್ವ. ಪ್ರತ್ಯಕ್ಷ ಅನುಮಾನ ಮೊದಲಾದದ್ದು ಅದೃಷ್ಟವಾದ ಸಂಗತಿಯನ್ನು ಪ್ರತಿಪಾದಿಸುವುದೇ ಇಲ್ವೋ? ಹೇಗೆ ಹಾಗಾದರೆ? ಅದಕ್ಕೆ ಎಲ್ಲಿಯಾದರೂ ಅದಕ್ಕೊಂದು ಏನಾದರೂ ಅಪವಾದ ಇದೆಯಾ ಅಂತಂದರೆ ಅದಕ್ಕೆ ಅಪವಾದ ಇರೋದನ್ನು ಇಲ್ಲಿ ಹೀಗೆ ತೋರಿಸ್ತಾ ಇದ್ದಾರೆ. ಬಹುವ್ರೀಹಿರಯಂ, ಇಲ್ಲಿ ಮಾತ್ರ ಬಹುವ್ರೀಹಿ ಸಮಾಸ ಮಾಡಬೇಕು. ಹಿಂದೆ ಕರ್ಮಧಾರಯ ಸಮಾಸ ಮಾಡಿದ್ರು, ಇಲ್ಲಿ ಬಹುವ್ರೀಹಿ ಸಮಾಸ ಮಾಡಬೇಕು. ಶ್ರುತಿ ಸ್ಮೃತಿ ಸಹಾಯಂ ತಥಾಚ ಶ್ರುತಿ ಸ್ಮೃತಿ ರೂಪ ಸಹಕಾರಿಯುಕ್ತಂ. ಶ್ರುತಿಶ್ಚ ಸ್ಮೃತಿಶ್ಚ ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತ್ಯೋಃ ಸಹಾಯಃ ಯಸ್ಯ ತತ್ ಶ್ರುತಿ ಸ್ಮೃತಿ ಸಹಾಯಂ ಅಂತ ಅದು ಪ್ರಮಾಣಾಂತರ ಅಂತ ಅನ್ನೋದು ನಪುಂಸಕಲಿಂಗ. ಆದ್ದರಿಂದ ಇಲ್ಲಿ ಆ ಪ್ರಮಾಣಾಂತರ ಅನ್ನೋ ಶಬ್ದವನ್ನು ತಗೊಂಡಿದ್ದಾರೆ. ಮತ್ತಿಲ್ಲಿ ಆ ಸಹಾಯ ಅನ್ನೋ ಶಬ್ದ ಬಂದಿದೆಯಲ್ಲ, ಸಹಾಯ ಅನ್ನೋ ಶಬ್ದಕ್ಕೆ ಕೋಶದ ಪ್ರಕಾರ ಅರ್ಥ ಏನು ಅಂತ ನಾವು ನೋಡಿದ್ದೀವಿ. ಅದು ಯಾವ ಧಾತುವಿನಿಂದ ಹುಟ್ಟಿದ್ದು ಅದನ್ನು ಒಂದು ಸ್ವಲ್ಪ ನಾವು ನೋಡಬೇಕಾಗಿತ್ತು. ಸಹಾಯ ಅಂದರೆ ನಮಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಅಥವಾ ವಸ್ತು ಅಂತ ಅರ್ಥ ಆದಾಗ ಸಹ ಜೊತೆಗೆ ಅಯತೆ ಬರುತ್ತಾನೆ, ಆದ್ದರಿಂದ ಸಹಾಯ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಪಯಗತವು ಅಂತ ಎರಡು ಧಾತುಗಳಿದೆ. ಪಯಗತವು ಧಾತು ನಮಗೆ ಇಲ್ಲಿ ಬೇಕಾಗಿಲ್ಲ. ಅಯಗತವನ್ನು ಧಾತು ಇಟ್ಕೊಂಡ್ಬಿಟ್ರೆ ಸಹ ನಮ್ಮ ಜೊತೆಗೆ ಅಯತೆ ಅಥವಾ ಅಯತಿ ಬರುತ್ತಾನೆ, ಆದ್ದರಿಂದ ಸಹಾಯ ಅಂತ ಹೀಗೆ ಅದಕ್ಕೆ ಅರ್ಥ ನಮಗೆ ಸಿಗ್ತದೆ. ಹೆಲ್ಪರ್ ಅನ್ನೋ ಅರ್ಥ ಬೇಕಾದ್ರೆ ಬರುವ ವ್ಯಕ್ತಿ ಆ ಹೆಲ್ಪರ್, ಆದ್ದರಿಂದ ಅವನು ಸಹಾಯ, ಅವನಿಂದ ಸಿಗುವಂಥ ಹೆಲ್ಪ್ ಏನಿದೆ ಅದು ಕೂಡ ನಮ್ಮ ಜೊತೆಗೆ ಯಾವಾಗಲೂ ಇರ್ತದೆ. ಆದ್ದರಿಂದ ಆ ಸಿಗುವಂಥ ಸಹಾಯವನ್ನೂ ಕೂಡ ಹೆಲ್ಪನ್ನೂ ಕೂಡ ಸಹಾಯ ಎಂಬ ಶಬ್ದದಿಂದ ಹೇಳಲಿಕ್ಕೆ ತೊಂದರೆ ಇಲ್ಲ. ಇದು ಅದರ ವ್ಯಾಕರಣದ ನಿಷ್ಪತ್ತಿ. ಆದ್ದರಿಂದ ಶ್ರುತಿ ಸ್ಮೃತಿ ರೂಪ ಸಹಕಾರಿಯುಕ್ತಂ ಯತ್ ಪ್ರಮಾಣಾಂತರಂ ಯಶೋಧ ಪ್ರತ್ಯಕ್ಷಂ. ಯಶೋಧ ಮೊದಲಾದವರ ಪ್ರತ್ಯಕ್ಷ. ಕೃಷ್ಣನನ್ನು ಅವರು ನೋಡಿ ಅಲ್ಲಿ ಒಳಗೇನೋ ಲೋಕವನ್ನು ನೋಡಿದರು. ಆ ಲೋಕವೆಲ್ಲ ಸುಮ್ಮನೆ ಯಾವುದೋ ಭ್ರಾಂತಿ ಕಲ್ಪಿತವಾದ ಲೋಕ ಅಲ್ಲ, ವಾಸ್ತವಿಕವಾಗಿ ಅದೆಲ್ಲವೂ ಕೂಡ ಪರಮಾತ್ಮ ಅವಳಿಗೆ ತೋರಿಸಿದ ಲೋಕ ಅನ್ನೋದು ವೇದಗಳಿಂದ ಪುರಾಣಗಳಿಂದ ನಾವು ತಿಳಿದು ಬರ್ತದೆ ಅಂತ ಅದರ ತಾತ್ಪರ್ಯ. ಪ್ರಮಾಣ ಪದವೀಂ ಅನುಮಾನ ಪ್ರಮಾಣಸ್ಯ ಅನುಪ್ರಮಾಣಸ್ಯ ಪ್ರಮಾಕರಣತ್ವ ರೂಪಾಂ ಪದ್ಧತಿಂ. ಪ್ರಮಾಣ ಎಂಬ ಹೆಸರನ್ನ, ಪ್ರಮಾಣ ಎಂಬ ಸ್ಥಾನವನ್ನು ಪಡೀತದೆ. ಗಚ್ಚತಿ ಅಂದರೆ ಪಡೆಯುತ್ತದೆ ಅಂತ ಅದರ ತಾತ್ಪರ್ಯ. ಶ್ರುತಿ ಸ್ಮೃತಿ ಸಹಾಯಂ ಯತ್ ಅಂತಿದೆ, ಕೆಲವು ಕಡೆ ತತ್ ಅಂತ ಪಾಠ ಇದ್ದಂಗಿದೆ. ಅದನ್ನು ಅವರು ಅರ್ಥ ಎಲ್ಲ ಹೇಳಿದ್ದಾರೆ. ಶ್ರುತಿ ಸ್ಮೃತಿ ಸಹಾಯ ಯಹ ತರ್ಕ, ಬರೇ ಅನುಮಾನ ಪ್ರಮಾಣ ಮಾತ್ರ ಅಲ್ಲ, ತರ್ಕ ಪ್ರತ್ಯಕ್ಷ ಮಾತ್ರ ಅಲ್ಲ, ಶ್ರುತಿ ಮತ್ತು ಸ್ಮೃತಿಗಳ ಸಹಾಯ ಇರುವ ಪ್ರತ್ಯಕ್ಷವೂ ಪ್ರಮಾಣ, ಹಾಗೆ ಅನುಮಾನವೂ ಪ್ರಮಾಣ. ಇಲ್ಲಿ ಅನುಮಾನವನ್ನು ತರ್ಕ ಅಂತ ಶಬ್ದದಿಂದ ಹೇಳಿದ್ದಾರೆ. ಶ್ರುತಿ ಸ್ಮೃತಿ ಸಹಾಯ ಯಹ ತರ್ಕ, ಆ ತರ್ಕವೂ ಕೂಡ ಅನುಮಾನ ಪ್ರಮಾಣ ರೂಪವಾದ ತರ್ಕವೂ ಕೂಡ ಪ್ರಮಾಣ ಆಗೇ ಆಗ್ತದೆ.
ಪ್ರಮಾಣಾಂತರ ಅಂತ ಬಂದರೆ, ಪ್ರಮಾಣಾಂತರ ಅಂದರೆ ತರ್ಕ. ತರ್ಕ ಅಂದರೆ ಅನುಮಾನವೇ, ಅದು ಬೇರೆ ಏನಲ್ಲ. ನೋಡಿ, ವಿಷ್ಣು ಸ್ವತಂತ್ರ ಪೂರ್ಣತ್ವಾತಿಥಿ ಸಮವ್ಯಾಪ್ತಿಕಂ ಅನುಮಾನಂ ಅಂತ ಹೇಳಿದ್ದಾರೆ. ಅನುಮಾನಕ್ಕೆ ಕೆಲವು ಕಡೆ ವಿಷಮ ವ್ಯಾಪ್ತಿ ಇರ್ತದೆ, ಕೆಲವು ಕಡೆ ಸಮವ್ಯಾಪ್ತಿ ಇರ್ತದೆ. ಅದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದಾಗ ಎಲ್ಲೆಲ್ಲಿ ಧೂಮ ಇರ್ತದೋ ಅಲ್ಲೆಲ್ಲ ವನ್ಯ ಇರ್ತದೆ. ಆದರೆ ಎಲ್ಲೆಲ್ಲಿ ವನ್ಯ ಇರ್ತದೋ ಅಲ್ಲೆಲ್ಲ ಧೂಮ ಇರೋದಿಲ್ಲ. ಆದ್ದರಿಂದ ಅದು ವಿಷಮ ವ್ಯಾಪ್ತಿ, ಏಕಮುಖವಾದಂಥ ವ್ಯಾಪ್ತಿ ಅದು. ಹೀಗೆ ಒಂದು ಥರದ ವ್ಯಾಪ್ತಿ ಇರ್ತದೆ. ಇನ್ನೊಂದು ಸಮವ್ಯಾಪ್ತಿ ಇರ್ತದೆ. ಉದಾಹರಣೆಗೆ ನಿಷಿದ್ಧತ್ವ ಮತ್ತು ಪಾಪ ಸಾಧನತ್ವ. ಈ ಕಾರ್ಯವು ನಿಷಿದ್ಧವಾಗಿದೆ ಯಾಕೆಂದರೆ ಪಾಪ ಸಾಧನವಾಗಿರುವುದರಿಂದ ಅಂತ ಹೀಗೆ ಪ್ರಯೋಗ ಮಾಡಬಹುದು. ಹಾಗೆಯೇ ಈ ಕಾರ್ಯವು ಪಾಪ ಸಾಧನವಾಗಿದೆ ಯಾಕೆಂದರೆ ನಿಷಿದ್ಧವಾಗಿರುವುದರಿಂದ ಅಂತ ಹಾಗೂ ಕೂಡ ಅದನ್ನು ಪ್ರಯೋಗ ಮಾಡಿ ನಾವು ತಿಳ್ಕೊಳ್ಬಹುದು. ಹೀಗೆ ವ್ಯಾಪ್ತಿಗಳು ಸಮವ್ಯಾಪ್ತಿ ಮತ್ತು ವಿಷಮ ವ್ಯಾಪ್ತಿ ಅಂತ ಎರಡು ಥರದ್ದಿರ್ತವೆ. ಅದರಲ್ಲಿ ಈಗ ನಾವು ನೋಡ್ತಿರುವುದೇನಿದೆ, ಸ್ವತಂತ್ರ ವಿಷ್ಣು ಅಂತ ಪಕ್ಷ, ಸ್ವತಂತ್ರ ಅಂತ ಸಾಧ್ಯ, ಪೂರ್ಣತ್ವಾತ್ ಅಂತ ಹೇತು, ಇದು ಸಮವ್ಯಾಪ್ತಿಕವಾದಂಥ ಅನುಮಾನ. ಈ ಅನುಮಾನವೂ ಕೂಡ ಇದೇ ತರ್ಕ. ಈ ಅನುಮಾನವೂ ಕೂಡ ವಿಷ್ಣು ಸ್ವತಂತ್ರ ಪೂರ್ಣತ್ವಾದಂತನೂ ಮಾಡಬಹುದು, ವಿಷ್ಣು ಪೂರ್ಣ ಸ್ವತಂತ್ರತ್ವಾದಂತನೂ ಮಾಡಬಹುದು. ಇದು ಕೂಡ ವೇದದ ಸಹಾಯ ಇರುವುದರಿಂದ ಪ್ರಮಾಣ ಆಗಿಯೇ ತೀರ್ತದೆ ಅಂತ ಅದರ ತಾತ್ಪರ್ಯ. ಈ ವಿಚಾರದಲ್ಲಿ, ಈ ವಿಷಯದ ಬಗ್ಗೆ ವಿಚಾರಣಾ ಅಂತ ಸಂಶಯವನ್ನು ನೀವು ಮಾಡಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಪೂರ್ವೋತ್ತರ ವಿರೋಧೇನ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯಂ ಊಹನಂ ತರ್ಕ ಶುಷ್ಕತರ್ಕಂತೂ ವರ್ಜಯೇತ್. ತರ್ಕ ಅಂದರೆ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ, ನಮ್ಗೆ ಗೊತ್ತಿದೆ. ಈ ದೂಷಣಾನುಮಾನ ಮತ್ತು ಸಾಧನಾನುಮಾನ ಅಂತ ಎರಡು ಥರದ್ದಿದೆ. ಅಲ್ಲಿ ಇದು ವನ್ಯರ್ನ ಸ್ಯಾತ್ ತರ್ಹಿ ಧೂಮೋಪಿನ ಸ್ಯಾತ್, ಅದು ಒಂದು ರೀತಿಯಾದ ತರ್ಕ. ಅದು ವ್ಯಾಪ್ಯಾರೋಪೇಣ ವ್ಯಾಪಕಾರೋಪ. ವನ್ಯ ಒಂದು ವೇಳೆ ಇಲ್ಲದೆ ಹೋದರೆ ಧೂಮವೂ ಕೂಡ ಇರ್ಲಿಕ್ಕಿಲ್ಲ ಅಂತ ಹೀಗೆ ಹೇಳ್ತೇವಲ್ಲ, ಆ ಥರದ ತರ್ಕವನ್ನು ಇಲ್ಲಿ ಇಟ್ಕೋಬೇಡಿ. ವ್ಯಾಪ್ಯಾರೋಪೇಣ ಇತ್ಯಾದಿ ಅನ್ಯಥಾ ಪ್ರತೀತಿ ನಿರಾಸಾಯ, ಆ ತರ್ಕದ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಿರೋದು ಸಾಧನಾನುಮಾನದ ಬಗ್ಗೆ. ಪ್ರತ್ಯಕ್ಷ ಶ್ರುತಿಯ ಬೆಂಬಲ ಇದ್ದರೆ ಅಂತಹ ಸಾಧನಾನುಮಾನವು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಒಂದು ವಸ್ತುವನ್ನು ಸಾಧನೆ ಮಾಡ್ತದೆ. ಅದಕ್ಕೆ ತರ್ಕ ಅಂತಿಲ್ಲಿ ಕೂರ್ಮ ಪುರಾಣದಲ್ಲಿರುವ ಮಾತು, ಅದು ಸಾಧನಾನುಮಾನವನ್ನು ಹೇಳ್ತದೆ. ಒಂದು ಹೇತುವಿನಿಂದ ಒಂದು ಸಾಧ್ಯವನ್ನು ಸಾಧನೆ ಮಾಡ್ತಾ ಇರುವಂತಹ ಪ್ರಸಂಗವನ್ನು ಹೇಳ್ತದೆ ಅಂತ ತಾತ್ಪರ್ಯ. ಮತ್ತಿಲ್ಲಿ ಕೂರ್ಮ ಪುರಾಣ ಮಹಾಕೌರ್ಮ ಅಂತಿದೆಯಲ್ಲ, ಅದು ಕೆಲವು ಕಡೆ ಪಾಠಾಂತರ ಕೌರ್ಮೆ ಅಂತಲೂ ಇದೆ. ಇದನ್ನ ನಾನು ಸರ್ವಮೂಲದಲ್ಲಿ ಒಂದೆರಡು ಕಡೆ ಗಮನಿಸಿದ್ದೇನೆ. ಮೊನ್ನೆ ತಾನೇ ಈ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 1ನೇ ಶ್ಲೋಕವನ್ನು, ಜಗೃಹೇ ಪೌರುಷಂ ಅನ್ನುವ ಶ್ಲೋಕವನ್ನು ಗಮನಿಸುವಾಗ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಭಾಗವತ ತಾತ್ಪರ್ಯದ ಶ್ಲೋಕಗಳನ್ನು ನೋಡುವಾಗ ವರಾಹ ಪುರಾಣದ ಮಾತನ್ನು ಹೇಳಿದ್ದಾರೆ. ಅಲ್ಲೇ ಮಹಾವಾರಾಹೆ ಅಂತಲೂ ಹೇಳಿದ್ದಾರೆ. ಅದರಿಂದ ವರಾಹ ಪುರಾಣ, ಮಹಾವರಾಹ ಪುರಾಣ ಅವೆರಡು ಬೇರೆ ಬೇರೆ ಅಂತ ಆಚಾರ್ಯರ ಅಭಿಪ್ರಾಯ ಕಾಣಿಸ್ತದೆ. ಹಾಗೇನೆ ಕೂರ್ಮ ಪುರಾಣವು ಮಹಾಕೂರ್ಮ ಪುರಾಣವು ಬೇರೆ ಬೇರೆ ಇದ್ದಿರಬೇಕು. ಕೆಲವು ಕಡೆ ಕೂರ್ಮ ಪುರಾಣದ ಮಾತನ್ನು ಉದ್ಧರಿಸ್ತಾರೆ ಆಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ. ಇದು ಮಹಾಕೂರ್ಮ ಪುರಾಣ. ಅವೆಲ್ಲ 18 ಪುರಾಣಗಳಲ್ಲಿ ಸೇರಿದ್ದ, 18 ಪುರಾಣಕ್ಕಿಂತ ಭಿನ್ನವ, ಅದನ್ನೆಲ್ಲ ನಾವು ಇಲ್ಲಿ ತೀರ್ಮಾನ ಮಾಡೋದು ಕಷ್ಟ. ಅಂತೂ ಅಂಥ ಬೇರೆ ಬೇರೆ ಪುರಾಣಗಳಿವೆ ಅನ್ನೋದು ನಮಗೆ ಗೊತ್ತಿರಲಿ ಅಷ್ಟೆ. ಪ್ರಾಯ ನನ್ನ ಅಭಿಪ್ರಾಯಕ್ಕನುಸಾರವಾಗಿ ಮಹಾಕೂರ್ಮ, ಮಹಾವೈಷ್ಣವ, ಮಹಾವಾರಾಹ ಅಂತ ಬಂದರೆ ಅವು 18 ಪುರಾಣಕ್ಕಿಂತ ಭಿನ್ನ. 18 ಪುರಾಣಗಳಲ್ಲಿ ಕೂರ್ಮ, ವರಾಹ, ವಿಷ್ಣು ಪುರಾಣ ಇಷ್ಟೇ ಸೇರ್ತವೆ. ಅದ್ರ ಬಗ್ಗೆ ನಾವೀಗ ತೀರ್ಮಾನ ಮಾಡೋದು ಕಷ್ಟ. ಸ್ವಯಂ ಆಚಾರ್ಯರು ಅಥವಾ ವಿಷ್ಣು ತೀರ್ಥರು ಅಂಥವ್ರು ಮೊದಲಾದವ್ರು ಹೇಳಿದ್ದು ಹೊರತು ಬೇರೆಯವರನ್ನು ತೀರ್ಮಾನ ಮಾಡೋದು ಕಷ್ಟ. ಕೋತ್ರಾರ್ಥೋಭಿಮತಃ ಕೋರ್ಥಃ ಅಭಿಮತಃ ಅತ್ರ ಅಂದರೆ ಈ ವಿಪ್ರತಿಪನ್ನವಾದ ವಿಷಯದ ಬಗ್ಗೆ, ವಾಕ್ಯದ ಬಗ್ಗೆ ಕಹ ಅರ್ಥ, ಯಾವ ತಾತ್ಪರ್ಯವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಈಗ ಒಂದು ವಿಮರ್ಶೆ ಮಾಡಿ ಪೂರ್ವೋತ್ತರ ವಿರೋಧ ಬರದಂತೆ ನಾವು ಅರ್ಥ ಮಾಡ್ಕೊಳ್ಬೇಕು. ಉಪಸಂಹಾರ, ಉಪಕ್ರಮ, ಉಪಸಂಹಾರ, ತಾತ್ಪರ್ಯ ಇತ್ಯಾದಿಗಳನ್ನು ವಿಚಾರ ಮಾಡಿ ಒಂದು ಅರ್ಥವನ್ನು ಸಾಧಿಸುವುದೇನಿದೆ ಆ ಲಿಂಗ, ಅದನ್ನೇ ತರ್ಕ ಅಂತ ಇಲ್ಲಿ ಹೇಳ್ತಾರೆ. ಶುಷ್ಕ ತರ್ಕವನ್ನು ಪರಿತ್ಯಾಗ ಮಾಡಬೇಕು. ಶುಷ್ಕಂ ತರ್ಕಂ ಪರಿತ್ಯಜ್ಯ ಆಶ್ರಯಸ್ವ ಶ್ರುತಿ ಸ್ಮೃತಿ ಅಂತ ಮಹಾಭಾರತದಲ್ಲಿ ಕೂಡ
ಒಂದು ಸಭಾಪರ್ವದಲ್ಲಿ ಮಾತಿದೆ. ಶ್ರುತಿ ಸ್ಮೃತಿಗಳನ್ನೇ ಅವಲಂಬಿಸು, ಶುಷ್ಕ ತರ್ಕವನ್ನು ಬಿಡು. ಶ್ರುತಿ ಮತ್ತು ಸ್ಮೃತಿಗಳ ಸಹಾಯ ರಹಿತವಾದ ಯತ್ ನಿರಪೇಕ್ಷಂ ಚೇತನತ್ವಾದಿ ತರ್ಕಂ. ಭಗವಂತ ಅಸ್ವತಂತ್ರನಾಗಿದ್ದ, ವಿಷ್ಣು ಅಸ್ವತಂತ್ರನಾಗಿದ್ದಾನೆ ಯಾಕೆಂದರೆ ಚೇತನನಾಗಿದ್ದಾನೆ ಅಂತ ಇಂಥವೆಲ್ಲ ಅನುಮಾನಗಳನ್ನು ಬಿಟ್ಟು ಬಿಡು. ಆದ್ದರಿಂದ ಅತೀಂದ್ರಿಯ ಸಂಗತಿಗಳ ಬಗ್ಗೆ ಏನೂ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೀಗದರ ತಾತ್ಪರ್ಯ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.